It's very important time to increase the SIP. It is very important time to increase your investment. Very important time to hold your investments. ಅದು ಬಿಟ್ಬಿಟ್ಟು ಇವಾಗ ಎಕ್ಸಿಟ್ ಮಾಡಿಬಿಡಲ ಸರ್ ಅಂದರೆ ಇಟ್ಸ್ ಅ ಫೂಲಿಶ್ನೆಸ್. ಸೆಪ್ಟೆಂಬರಲ್ಲಿ ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದರೆ ನಿಮ್ಮ ಕೈಯಲ್ಲಿ ಶಾಪಿಂಗ್ ಮಾಡೋಕ್ಕಾಗ್ತಾ ಇದ್ದಿದ್ದು ಒಂದು ಮನೆ ಮಾತ್ರ. ಇವಾಗ ನಾವೆಲ್ಲಿದ್ದೀವಿ? ಮಾರ್ಚ್, ಕರೆಕ್ಟಾ? ಇವಾಗ ನೀವು ಎಷ್ಟು ಶಾಪಿಂಗ್ ಮಾಡ್ಬೋದು ಗೊತ್ತಾ? 1.5 ಮನೆ ಸಿಗುತ್ತೆ ನಿಮಗೆ. ಸೆಪ್ಟೆಂಬರಲ್ಲಿ ಬಂದಿದ್ರೆ 1 ಮನೆ ಸಿಗ್ತಾಯಿತ್ತು. ಇವಾಗ ಮಾರ್ಚಲ್ಲಿ ಬಂದಿರೋ ಲೇಟಾಗಿ ಬಂದಿರ ನೀವೆಲ್ಲ, ನಿಮಗೆಲ್ಲ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿದೆ. ನಮಗೂ ಎಷ್ಟೊಂದು ಕಾಲ್ ಬರ್ತಾಯಿದೆ. ಏನು ಕಾಲ್ ಬರ್ತಾಯಿದೆ? ಸರ್ SIP ನಿಲ್ಲಿಸ್ಬಿಡ್ಲಾ ಅಂತಾರೆ. SIP ಸ್ಟಾಪ್ ಮಾಡಿಬಿಡ್ಲಾ ಸರ್, ಎಲ್ಲ ತೊಗೊಂಬಿಡ್ಲಾ ಶೇರ್ಸ್ ಎಲ್ಲ ಫುಲ್ ಲಾಸ್ ಇದೆ ಸರ್, ಪರವಾಗಿಲ್ಲ 50% ಲಾಸ್ ಇದೆ, ಮತ್ತೆ ತೊಗೊಂಬಿಟ್ಟು ಏನು ಮಾಡ್ತೀನಿ, ಇನ್ನೂ ಬಿದ್ದೋಗುತ್ತಲ್ಲ, ಬಿದ್ದಾದ್ಮೇಲೆ ಆಮೇಲೆ ಹಾಕ್ಕೊಳ್ತೀನಿ ಅಂತಾರೆ. ಇದು ಹೆಂಗಂದರೆ ಹೋಗ್ತಾ ಇದೆ ಟ್ರೈನು, ಹೋಗೋ ಟ್ರೈನ್ ಇಳಿದುಬಿಟ್ಟು ಮತ್ತೆ ಆಮೇಲೆ ಹತ್ಕೋತೀನಿ ಅಂತ ಹೇಳ್ತಾರೆ. ಏನು ಹಾಸ್ಪಿಟಾಲಿಟಿ ನೀವು ಕೊಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಬಂದಿದ ತಕ್ಷಣ ವಿತ್ ಬುಕ್ಲೆಟ್, ಅದ್ರ ಜೊತೆಗೆ ಇಲ್ಲಿ ಎನ್ವೈರನ್ಮೆಂಟ್ ಏನು ಕೊಡ್ತಾ ಇದ್ದೀರಾ, ಇಟ್ಸ್ ಲೈಕ್ ಎ ಕಾರ್ಪೊರೇಟ್ ಫೀಲ್. ಸರ್ ನಾನು ಆ್ಯಕ್ಚುಲಿ ಒಂದು 3 ಮಂತ್ಸಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ನಾನು ಅದೇ ಸರ್ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ನೋಡಿ ಆ್ಯಕ್ಚುಲಿ ಟ್ರೈನಿಂಗ್ ಬರಬೇಕು ಅಂತ ಇದ್ದೆ. ಆದರೆ ಕಾರಣಾಂತರದಿಂದ ನಾನು ಟ್ರೈನಿಂಗ್ ಬರೋಕ್ಕಾಗಿರಲಿಲ್ಲ. ಇನ್ ಕೇಸ್ ಏನಾದರೂ ನಾನು ಇವಾಗಲೂ ಸಹ ಟ್ರೈನಿಂಗ್ ಬರದೇ ಇದ್ದಿದ್ದರೆ ಸರ್ ಮಾಡೋ ಹೊಸ ಪ್ರೋಗ್ರಾಮಿಗೆ ಬರಬೇಕಾಗಿತ್ತು, ಆ ಸಿಚುವೇಶನ್ ಬರ್ತಿತ್ತು. ಮನೋಜ್ ಸರ್ ಇಷ್ಟೊಂದು ಹತ್ತಿರವಾಗಿ ಎಲ್ಲರ ಮನಸ್ಸು ಪುಟ್ಟುವಂತೆ ಈಗಿನ ವಸ್ತು ಪರಿಸ್ಥಿತಿಗೆ ತಕ್ಕಂತೆ ಏನು ಭಾಷೆಗಳನ್ನ ಉಪಯೋಗಿಸಿ ನಮಗೆ ಪಾಠಗಳನ್ನ ಹೇಳ್ಕೊಳ್ತಾ ತುಂಬ ಮನವರಿಕೆ ಆಗುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ನನಗಿನ್ನೂ ಹೊಸ್ತು, ಒಂದೊಂದು ಹೆಜ್ಜೆ ಇಡ್ತಾ ಇದ್ದೀನಿ. ಆದರೆ ಒಂದು ಸಖತ್ತಾಗಿ ಒಂದು ಧೈರ್ಯ ಇದೆ. ಎಸ್, ನಾನು ಇಲ್ಲಿ ಯಶಸ್ಸನ್ನು ಗಳಿಸಬಲ್ಲೆ, ನಾನು ಕೂಡ ಯಶಸ್ವಿ ಟ್ರೇಡರ್ ಆಗಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಮೂಡಿಸಿದ್ದಾರೆ. ರಾಜಕಾರಣಿಗಳು ನೋಡಿ, ನೀವೆಲ್ಲೇ ಅವರ ಒಂದು ಎಲೆಕ್ಷನ್ ಟೈಮಲ್ಲಿ ಡಿಕ್ಲೇರ್ ಮಾಡ್ತಾರೆ, ಇಷ್ಟು ಶೇರ್ ಇದೆ, ಇಷ್ಟು ಬಾಂಡ್ ಇದೆ ಏನಂತ. ಅದು ಹೇಳಿದಾಗ ನಾವು ಕೇಳಿದ್ರೆ ಸುಮ್ಮನೆ ಇದ್ಬಿಡ್ತೀವಿ, ಸೈಡ್ ಬಿಟ್ಬಿಡ್ತಿದ್ವಿ. ಗೊತ್ತೇ ಇಲ್ಲ ನಮಗೆ ಶೇರ್ ಬೆಲೆ, ಗೊತ್ತೇ ಇಲ್ಲ. ಈ ಶೇರ್ದು ಏನಾಗ್ತಾ ಇದೆ ಅಂದರೆ ಒಂಥರ ಚಿನ್ನದು ಮೊಟ್ಟೆ ಇರ್ತದಲ್ಲ ಕೋಳಿ, ಆ ಥರ ಒಂದು ಅಕ್ಷಯ ಪಾತ್ರ ಇದ್ದಂಗೆ. ಇದ್ರ ಬಗ್ಗೆ ನಮ್ಗೆ ಇಲ್ಲಿವರೆಗೂ ಯಾವ ವಿಷಯ ಏನು ಗೊತ್ತಿರಲಿಲ್ಲ. ಯಾವುದೇ ಒಂದು ವಸ್ತು, ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಸರ್. ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದು ನಾಟ್ ಸೋ ಈಸಿ, ಬಿಕಾಸ್ ನಮ್ಮ ಅಪೋಸಿಟ್ ನಿಂತಿದ್ದಾರೆ, ಅವ್ರು ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಬಟ್ ಯು ಆರ್ ರೀಚಿಂಗ್ ಆಲ್ಮೋಸ್ಟ್ 99%. ಇದು ನಾವು ಇಷ್ಟೇ ಜನಕ್ಕೆ ನಿಲ್ಲಬಾರ್ದು. ನಾನು ಈಗಾಗಲೇ ಆಲ್ರೆಡಿ ಹೇಳಿದ್ದೀನಿ, ಇದು ನಮ್ಮ ಕರ್ನಾಟಕದ ಜನತೆಗೆ, ರಾಷ್ಟ್ರಕ್ಕೆ ಅವ್ರ ಕೀರ್ತಿ ಬೆಳಗಬೇಕು. ಜೊತೆಗೆ ಎಲ್ಲ ಮನೆ ಮನೆಗೂ ಒಂಥರ ಏನು ಹಬ್ಬ ಆಚರಿಸ್ತಾ ಇದ್ದಾರೆ ಎಲ್ಲ ಕಡೆನೂ ಮುಟ್ಟಬೇಕು. ಯಾಕೆಂದರೆ ಶೇರ್ ಮಾರ್ಕೆಟ್ ಇದ್ದರೆ ಯಾರಿಗೂ ಗೊತ್ತಿಲ್ಲ. ಸೆಪ್ಟೆಂಬರಲ್ಲಿ ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದರೆ ನಿಮ್ಮ ಕೈಯಲ್ಲಿ ಶಾಪಿಂಗ್ ಮಾಡೋಕ್ಕಾಗ್ತಾ ಇದ್ದಿದ್ದು 1 ಮನೆ ಮಾತ್ರ. ಇವಾಗ ನಾವೆಲ್ಲಿದ್ದೀವಿ? ಮಾರ್ಚ್, ಕರೆಕ್ಟಾ? ಇವಾಗ ನೀವು ಎಷ್ಟು ಶಾಪಿಂಗ್ ಮಾಡ್ಬೋದು ಗೊತ್ತಾ? 1.5 ಮನೆ ಸಿಗುತ್ತೆ ನಿಮಗೆ. ಸೆಪ್ಟೆಂಬರಲ್ಲಿ ಬಂದಿದ್ರೆ 1 ಮನೆ ಸಿಗ್ತಾಯಿತ್ತು. ಇವಾಗ ಮಾರ್ಚಲ್ಲಿ ಬಂದಿರೋ ಲೇಟಾಗಿ ಬಂದಿರ ನೀವೆಲ್ಲ, ನಿಮಗೆಲ್ಲ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿದೆ. 1.5 ಮನೆ ಸಿಗ್ತಾಯಿದೆ. ಇನ್ನೂ ಅರ್ಧ ಸೈಟ್ ಖಾಲಿ, ಅರ್ಧ ಸೈಟ್ ಫ್ರೀ ಸಿಗ್ತಾಯಿದೆ. ತಗೊಳ್ತೀರಾ ತಗೊಳ್ಳಲ್ವ? ಸೊ ಇವಾಗ ಮಾರ್ಚ್ ತಿಂಗಳಲ್ಲಿ ಇನ್ನೂ ಅರ್ಧ ಸೈಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಆಫರಲ್ಲಿ ಕೊಡ್ತಾವ್ರೆ. ಸೆಪ್ಟೆಂಬರಲ್ಲಿ ಬಂದಿದ್ರೆ ಅದೇ ಫಿಕ್ಸ್ಡ್ ಪ್ರೈಸು, ಅದೇ ಒಂದೇ ಸೈಟ್ ಕೊಟ್ಟು ಕಳಿಸ್ತಾಯಿದ್ರು. ಇವಾಗ 1.5 ಸೈಟ್ ಸಿಗ್ತಾಯಿದೆ. ಡೆಫಿನೆಟ್ಲಿ ಅರ್ಧ ಸೈಟ್ ಎಕ್ಸ್ಟ್ರಾ ಸಿಗ್ತಾಯಿದೆ. ಈ ಥರ ಚಾನ್ಸ್ ಯಾರಿಗೆ ಸಿಗುತ್ತೆ ಯೋಚನೆ ಮಾಡಿ. ಕರೋನಾ ಟೈಮಲ್ಲಿ ಈ ಥರ ಚಾನ್ಸ್ ಸಿಕ್ಕಿತ್ತು. ಆವಾಗ ಎಷ್ಟೋ ಜನ ಮಿಸ್ ಮಾಡ್ಕೊಂಡಿದ್ದೀರ. ಇವಾಗ ಕರೋನಾ ಥರನೇ ಒನ್ ಆಫ್ ದ ಕರೋನಾನೇ ಇದು ಅಂದ್ಕೊಳ್ಳಿ. ಅದೇ ಥರ ಆಪರ್ಚುನಿಟಿ ಮಾರ್ಕೆಟ್ ಇವಾಗ ನಿಮಗೆ ಕೊಟ್ಟಿದೆ. ಅದೃಷ್ಟಶಾಲಿಗಳಂತ ಹೇಳ್ಬೋದು, ಕೊಟ್ಟಿದೆ. ಇದನ್ನು ನೀವು ಸದುಪಯೋಗ ಪಡ್ಕೊಳ್ಳಿ. ಎಲ್ಲರೂ ಹೂಡಿಕೆ ಮಾಡಿ. ಲೆಟ್ಸೇ ನಿಮಗೆ ಗೊತ್ತಾಗ್ತಾಯಿಲ್ಲ ಸರ್ ಯಾವ ಶೇರು ಏನು ಅಂದರೆ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡು. ಕರೆಕ್ಟಾ? ಮ್ಯೂಚುವಲ್ ಫಂಡ್ಸ್, ETF ಹೇಳ್ಕೊಟ್ಟಿದ್ದೀವ. ನಿಫ್ಟಿ ಬೀಸು, IT ಬೀಸು, ಫಾರ್ಮಾ ಬೀಸು, ಗೋಲ್ಡ್ ಬೀಸು, ಇನ್ಫ್ರಾ ಬೀಸು, 300, ಮಫಾಂಗು ಎಲ್ಲ ನೀವು ಬರ್ಕೊಂಡಿದ್ದೀರ. ಎಲ್ಲನೂ ಮೋಸ್ಟ್ ಆಫ್ ಇಟ್ ಬೀಸ್ ಆಲ್ಸೋ RSI 30 ತುಂಬ ಬಾಟಮಲ್ಲಿದೆ. ಕರೆಕ್ಟಾ? ಅದರಲ್ಲಿ ಇನ್ವೆಸ್ಟ್ ಮಾಡಿ. ಆ್ಯಂಡ್ ಗೋಲ್ಡು ಫುಲ್ ಪೀಕಲ್ಲಿದೆ ಗೊತ್ತಾ? ಗೋಲ್ಡು ಸಿಕ್ಕಾಬಟ್ಟೆ ಪೀಕಲ್ಲಿದೆ. ಸ್ಟಾಕ್ ಮಾರ್ಕೆಟು ಫುಲ್ ಡಿಸ್ಕೌಂಟಲ್ಲಿದೆ. ಈ ಟೈಮಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಬೆಟ್ರಾ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಬೆಟ್ರಾ? ಡೆಫಿನೆಟ್ಲಿ ಇದ್ರ ಬಗ್ಗೆ
ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಎಜುಕೇಷನ್ ಸ್ಪ್ರೆಡ್ ಮಾಡಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಅನ್ನೋದು ತುಂಬ ಕಡಿಮೆ ಇದೆ, ಸೊ ತುಂಬ ನೆಗ್ಲಿಜಿಬಲ್. ಸೊ ನೀವೇನು ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಟ್ಲೀಸ್ಟು ನಮ್ಮ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಇಲ್ಲ ಮ್ಯೂಚುವಲ್ ಫಂಡ್ಸು ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಮ್ಯೂಚುವಲ್ ಫಂಡ್ ಕ್ಲಾಸ್ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಅಟ್ಲೀಸ್ಟ್ ನಿಫ್ಟಿ ಬೀಸ್ ಬಗ್ಗೆ ಮಾಹಿತಿ ಕೊಡಿ. ಶೇರ್ಸ್ ಅಂದರೆ ಎಷ್ಟು ಒಳ್ಳೆಯದು ಅದ್ರ ಬಗ್ಗೆ ಮಾಹಿತಿ ಕೊಡಿ. ಸೊ ಪ್ಯಾನಿಕ್ ಆಗಬೇಡಿ. ನಾನು ನೋಡ್ತಾ ಇದ್ದೀನಿ, ನಮಗೂ ಎಷ್ಟೊಂದು ಕಾಲ್ ಬರ್ತಾಯಿದೆ. ಏನು ಕಾಲ್ ಬರ್ತಾಯಿದೆ? ಸರ್ SIP ನಿಲ್ಲಿಸ್ಬಿಡ್ಲಾ ಅಂತಾರೆ. SIP ಸ್ಟಾಪ್ ಮಾಡಿಬಿಡ್ಲಾ ಸರ್, ಎಲ್ಲ ತೊಗೊಂಬಿಡ್ಲಾ ಶೇರ್ಸ್ ಎಲ್ಲ ಫುಲ್ ಲಾಸ್ ಇದೆ ಸರ್, ಪರವಾಗಿಲ್ಲ 50% ಲಾಸ್ ಇದೆ, ಮತ್ತೆ ತೊಗೊಂಬಿಟ್ಟು ಏನು ಮಾಡ್ತೀನಿ, ಇನ್ನೂ ಬಿದ್ದೋಗುತ್ತಲ್ಲ, ಬಿದ್ದಾದ್ಮೇಲೆ ಆಮೇಲೆ ಹಾಕ್ಕೊಳ್ತೀನಿ ಅಂತಾರೆ. ಸೊ ಇದು ಹೆಂಗಂದರೆ ಹೋಗ್ತಾ ಇದೆ ಟ್ರೈನು, ಹೋಗೋ ಟ್ರೈನ್ ಇಳಿದುಬಿಟ್ಟು ಮತ್ತೆ ಆಮೇಲೆ ಹತ್ಕೋತೀನಿ ಅಂತ ಹೇಳ್ತಾರೆ. ಹೇಳೋಕ್ಕಾಗಲ್ಲ. ವಿತಿನ್ 1 ಡೇ ಮಾರ್ಕೆಟ್ ಒಂದು 4-5% ರಿಕವರ್ ಆಗ್ಬಿಟ್ರೆ, 4-5% ಇಲ್ಲ ಅಂದ್ರೂ ವಿತಿನ್ 1 ವೀಕಲ್ಲಿ ರಿಕವರ್ ಆಗ್ಬಿಟ್ರೆ ಏನು ಮಾಡ್ತೀರಾ? ಅಟ್ಲೀಸ್ಟ್ ಒಂದು 1000 ಪಾಯಿಂಟ್ಸ್ ರ್ಯಾಲಿ ಕೊಟ್ಬಿಟ್ರೆ 1 ವೀಕಲ್ಲಿ. ಮತ್ತೆ ಏನಾಗುತ್ತೆ, ಲಾಸಲ್ಲಿ ಎಕ್ಸಿಟ್ ಮಾಡಿರ್ತೀವಿ, ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಯ್ತು, ನಮ್ಮ ಶೇರ್ಗಳೆಲ್ಲ ಪೀಕಲ್ಲಿ ಹೋಗಿರ್ತವೆ, ಮತ್ತೆ ಹೋಗಿ ತೊಗೊಂಬಿಡ್ತೀವಿ, ಮತ್ತೆ ಇನ್ನೊಂದು ಜರ್ಕ್ ಕೊಟ್ಟು ಬೀಳುತ್ತೆ, ಮತ್ತೆ ಬೈಕ್ ಮಾರಿಬಿಡ್ತೀವಿ. ಸೊ ಯಾವತ್ತೇ ಆಗಲಿ ಹತ್ತಿರೋ ಟ್ರೈನನ್ನು ಒಂದು ಏನಂತ ಕಾನ್ಫಿಡೆನ್ಸಲ್ಲಿ ಹತ್ತಿದ್ರೆ ಟ್ರೈನ್ ಕರೆಕ್ಟಾ? ಈ ಟ್ರೈನನ್ನು ಎಂಥ ಪರಿಸ್ಥಿತಿ ಬಂದರೂ ಇಳಿಬೇಡಿ. SIPಗಳನ್ನು ಸ್ಟಾಪ್ ಮಾಡಬೇಡಿ. ಇವಾಗ ಆ್ಯಕ್ಚುಲಿ SIPನ ಇನ್ಕ್ರೀಸ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಟು ಇನ್ಕ್ರೀಸ್ ದ SIP. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಟು ಇನ್ಕ್ರೀಸ್ ಯುವರ್ ಇನ್ವೆಸ್ಟ್ಮೆಂಟ್. ವೆರಿ ಇಂಪಾರ್ಟೆಂಟ್ ಟೈಮ್ ಟು ಹೋಲ್ಡ್ ಯುವರ್ ಇನ್ವೆಸ್ಟ್ಮೆಂಟ್ಸ್. ಅದು ಬಿಟ್ಬಿಟ್ಟು ಇವಾಗ ಎಕ್ಸಿಟ್ ಮಾಡಿಬಿಡ್ಲ ಸರ್ ಅಂದರೆ ಇಟ್ಸ್ ಅ ಫೂಲಿಶ್ನೆಸ್. ಸೊ ಈ ಥರ ಯಾರು ಹೇಳ್ತಾರೆ ಅಂದರೆ ಅಮೇಚ್ಯೂರ್ಸ್. ಯಾರು ಸ್ಟಾಕ್ ಮಾರ್ಕೆಟ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದು ಇವರು ಆಲ್ರೆಡಿ ಒಂದು ಮನೆ ತೊಗೊಂಡಿದ್ದಾರೆ. ಈ ಮನೆ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ, ಒಂದು 3/4 ಮನೆ ಇಲ್ಲ 60% ಮನೆ ಕಾಣಿಸ್ತಾ ಇದೆ. 40% ಮನೆ ಯಾಕೋ ಸೈಟು, ಒಂದು 40% ಸೈಟ್ ಮುಳುಗೋಗಿದೆ, ನೀರು ಬಂದುಬಿಟ್ಟಿದೆ ಸೈಟಲ್ಲಿ. ಇವ್ರಿಗೇನಾಗ್ತದೆ, ಭಯ ಬರ್ತಾಯಿದೆ, ಇನ್ನೂ ನೀರು ಬಂದುಬಿಟ್ಟು ಫುಲ್ ಸೈಟ್ ಹೋಗ್ಬಿಡುತ್ತಾ ಅಂತ. ಆ ಥರ ಯಾವತ್ತೂ ಆಗಲ್ಲ. ಆ ಥರ ಆಗಂಗಿದ್ರೆ ಇನ್ನೇನಿತ್ತು ಶೇರ್ ಮಾರ್ಕೆಟಲ್ಲಿ. ಸೊ ಶೇರ್ ಮಾರ್ಕೆಟಲ್ಲಿ ನಿಮಗೂ ಗೊತ್ತಿದೆ, 400 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. 400 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿರೋ ಶೇರ್ ಮಾರ್ಕೆಟಲ್ಲಿ ಅದು ಹೆಂಗೆ ಇದಾಗ್ಬಿಡುತ್ತೆ? ಎಷ್ಟು ಇವಾಗ 370 ಏನೋ ಇರಬೇಕಲ್ಲ, 370 ಲಕ್ಷ ಕೋಟಿ. ಸೊ ಅದು 470 ಲಕ್ಷ ಕೋಟಿ ಇತ್ತು ಯಾವಾಗ, 6 ಮಂತ್ಸ್ ಬ್ಯಾಕ್. ಆಲ್ರೆಡಿ 100 ಲಕ್ಷ ಕೋಟಿಗಳಷ್ಟು ಲಾಸ್ ಆಗಿದೆ ನಮ್ಮ ಶೇರ್ ಮಾರ್ಕೆಟಲ್ಲಿ. 100 ಲಕ್ಷ ಕೋಟಿಯಷ್ಟು ವ್ಯಾಲ್ಯೂ ಎರೋಡ್ ಆಗಿದೆ. ಆ್ಯಂಡ್ ಇಟ್ ಈಸ್ ಅ ರೈಟ್ ಟೈಮ್ ಫಾರ್ FIIs ಆ್ಯಂಡ್ DIIs ಟು ಕಮ್ ಟು ಇಂಡಿಯಾ ಆ್ಯಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ಸೊ ಡೆಫಿನೆಟ್ಲಿ ಒಂದು ಉಜ್ವಲ ಭವಿಷ್ಯ ಇದೆ. ಯಾರ್ಯಾರು ಇವಾಗ ಎಂಟ್ರ್ ಆಗ್ತಾರೋ, ಇವಾಗ ಹೂಡಿಕೆ ಮಾಡೋರಿಗೆ ಒಂದು ಒಳ್ಳೆ ಸದಾವಕಾಶ ಇದೆ. ಸೊ ನಿಮಗೆ ಈ ಶೇರ್ ಮಾರ್ಕೆಟ್ ಬಗ್ಗೆ ಏನು ಅನಿಸ್ತು? 3 ಡೇಸ್ ಕ್ಲಾಸ್ ಅಂತೂ ಕೇಳಿದ್ದೀರಾ, ಭರವಸೆ ಬಂದಿದೆಯಾ? ಈ ಸಲ ಕಪ್ ನಮ್ಮದೇ, ಈ ಸಲ ಎಸ್. ಅಕಾಡೆಮಿಗೆ ಬಂದಮೇಲೆ ತುಂಬ ಕಲ್ತಿದ್ದು ಉಂಟು. ಇದು ನನ್ನ ಫ್ರೆಂಡ್ ಕಡೆಯಿಂದ ನಾನು ರೆಫರ್ ಆಗಿ ಬಂದೆ. ಬಟ್ ಆದರೆ ಏನಂದರೆ ತುಂಬ ಇದಕ್ಕೆ ಮುಂಚೆನೂ ರೀಲ್ಸಲ್ಲೆಲ್ಲ ನೋಡಿದ್ದೆ, ಎಷ್ಟು ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಫೀಸ್ನ ತೊಗೋತಾ ಇದ್ದಾರೆ ಅಂತ ಅನ್ನೋದೆಲ್ಲ ನೋಡಿದ್ದೆ. ಬಟ್ ತುಂಬ ಕಮ್ಮಿ ಪ್ರೈಸಲ್ಲಿ ತುಂಬ ಒಳ್ಳೆ ವ್ಯಾಲ್ಯೂಬಲ್ ಎಜುಕೇಷನ್ನ ಕೊಡ್ತಾ ಇದ್ದಾರೆ. ನಾನು ಇದಕ್ಕೆ ಮುಂಚೆ 1-2 ಸಲ ನೋಡಿದ್ದೀನಿ, ಹೇಗೆ ಮಾಡಬೇಕು, ಹೇಗೆ ಏನು ಅಂತ ಅನ್ನೋದೆಲ್ಲ ಹಾಗೆ ಕಳ್ಕೊಂಡಿದ್ದೀನಿ ಸಹ. ಬಟ್ ಇಲ್ಲಿ ಬಂದಮೇಲೆ ಯಾವುದ್ರಲ್ಲಿ ಹಾಕಬೇಕು, ಯಾವುದ್ರಲ್ಲಿ ತೆಗಿಬೇಕು ಅಂತ ಅನ್ನೋದು ಅರ್ಥ ಆಯಿತು. ಹಾಗೆ ಸೈಡ್ ವೇಸ್ ಇದ್ದಾಗ ಹೇಗಿರುತ್ತೆ, ಪುಟ್ ಅಂದರೆ ಏನು, ಕಾಲ್ ಅಂದರೆ ಏನು, ಕ್ಯಾಂಡಲ್ ಸ್ಟಿಕ್ಸ್ ಹೇಗೆ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ಕ್ಯಾಂಡಲ್ ಸ್ಟಿಕ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನಾನು ಇನ್ವೆಸ್ಟ್ ಮಾಡಿದ್ದೆ. ಬಟ್ ಆದರೆ ಏನಂದರೆ ಅದರಲ್ಲಿ ಹಾಫ್ ಎಜುಕೇಷನ್ಸಿಂದ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಫುಲ್ ಎಜುಕೇಷನಿಂದ ಏನಾದರೂ ಮಾಡ್ಬೋದು ಅಂತ ಅನ್ನೋದಿದೆ. ವಿಲ್ ಟ್ರೈ. ಸರ್ ನಾನು ಆ್ಯಕ್ಚುಲಿ ಒಂದು 3 ಮಂತ್ಸಿಂದ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ನಾನು ಅದೇ ಸರ್ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ನೋಡಿ ಆ್ಯಕ್ಚುಲಿ ಟ್ರೈನಿಂಗ್ ಬರಬೇಕು ಅಂತ ಇದ್ದೆ. ಆದರೆ ಕಾರಣಾಂತರದಿಂದ ನಾನು ಟ್ರೈನಿಂಗ್ ಬರೋಕ್ಕಾಗಿರಲಿಲ್ಲ. ಇನ್ ಕೇಸ್ ಏನಾದರೂ ನಾನು ಇವಾಗಲೂ ಸಹ ಟ್ರೈನಿಂಗ್ ಬರದೇ ಇದ್ದಿದ್ದರೆ ಸರ್ ಮಾಡೋ ಹೊಸ ಪ್ರೋಗ್ರಾಮಿಗೆ ಬರಬೇಕಾಗಿತ್ತು. ಆ ಸಿಚುವೇಶನ್ ಬರ್ತಿತ್ತು. ಈಗ ಬಂದಿರೋದ್ರಿಂದ ಈಗ ಅಷ್ಟೇ ಅಲ್ಲ, ನಾನು ಇಷ್ಟು ದಿನ ಏನು ಟ್ರೇಡಿಂಗ್ ಮಾಡಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ಅನ್ನಿಸ್ತು ಇಷ್ಟೇ ಅಲ್ವಾ ಅಂದರೆ ಒಂದು ಸರಿ ಪ್ರಾಫಿಟ್ ಆಗೋದು, ಒಂದು ಸರಿ ಲಾಸ್ ಆಗೋದು, ಬರೀ ಆಪ್ಷನಲ್ಲಿ ಅಷ್ಟೇ ಮಾಡ್ತಿದ್ದೆ. ಆದರೆ ಇವತ್ತು ಅಂದರೆ ಇಷ್ಟು ದಿನ ಆಗಿರೋದೆಲ್ಲ ಲಾಸೇ. ಆದರೆ ಇವತ್ತು ಸರ್ ಹೇಳ್ಕೊಟ್ಟಿದ್ದು ಸ್ಟ್ರಾಟಜೀಸ್ ಇವೆಲ್ಲ ನೋಡಿದ್ದಾದಮೇಲೆ ಕನ್ಫರ್ಮ್ ಆಯಿತು.
ನಾವು ಪ್ರಾಫಿಟ್ ಮಾಡೋಕ್ಕೆ ತುಂಬ ದಾರಿಗಳಿದ್ದಾವೆ. ಬರೀ ಆಪ್ಷನ್ಸಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಒಂದರಿಂದನೇ ಪ್ರಾಫಿಟ್ ಅಲ್ಲ, ಬೇರೆ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡ್ಕೊಂಡು ಹೆಡ್ಜಿಂಗ್ ಯೂಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡ್ಬೋದು ಅಂತ ಗೊತ್ತಾಯಿತು. ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೇನು ಐಡಿಯಾ ಇರಲಿಲ್ಲ. ಸೊ ನಮ್ಮ ಡ್ಯಾಡಿ ಮಾಡೋರು ಅದನ್ನು ನೋಡಿಕೊಂಡು ಇನ್ಸ್ಪೈರ್ ಆಗಿ ಬಂದಿದ್ದು. ಸೊ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಂದರೆ ನಮಗೆ ಅರ್ಥ ಆಗೋ ಥರ ನಮಗೆ ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ಕರೆಕ್ಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಮತ್ತು ನಮ್ಗೆ ಇಲ್ಲಿ ಯಾವುದೇ ಥರ ಎಸಿಟೇಷನ್ ಆಗೋಲ್ಲ. ಅವ್ರಿಗೆ ಎಷ್ಟು ಸತಿ ಕೇಳಿದ್ರು ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಅಂದರೆ ನಾವು ಎಷ್ಟು ಡೌಟ್ ಕೇಳಿದ್ರು ಅವರು ನೀಟಾಗಿ ಕ್ಲಿಯರ್ ಮಾಡ್ತಾರೆ. ಮತ್ತು ಇದು ರಿವ್ಯೂ ಕೊಡಬೇಕಂತ ಹೇಳ್ತಾ ಇಲ್ಲ, ಬೇಕಾದ್ರೆ ನೀವು ಬಂದು ಫ್ರೀ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ರೆ ಸೊ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಏನು ಅಂತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಅಂತ. ನಾನು ಸುಮಾರು 38 ವರ್ಷಗಳ ಕಾಲ ಒಂದು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೇನೆ. ನಿವೃತ್ತಿ ಹೊಂದಿದ ತಕ್ಷಣ ಎಲ್ರಿಗೂ ತಿಳಿದಂತೆ ನನ್ನ ಆದಾಯ ಖಂಡಿತವಾಗಿಯೂ ಕಡಿಮೆ ಆಯಿತು. ಜೊತೆಗೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಟರ್ಮಿನಲ್ ಬೆನಿಫಿಟ್ಸ್ ಅಂತ ಕೊಟ್ಟರು. ಅದನ್ನೆಲ್ಲ ಏನು ಮಾಡ್ತಿದ್ವಿ, ಯಾವುದೇ ಒಂದು ಜ್ಞಾನ ಇಲ್ಲದೇ ಒಂದು ಬಡ್ಡಿ ಆದಾಯದಲ್ಲಿ ಬರಲಿ ಅಂತ ಹೇಳಿಬಿಟ್ಟು ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡ್ತೀವಿ, ಬ್ಯಾಂಕಲ್ಲಿ ಹೋಗಿ ಇಟ್ಬಿಡ್ತೀವಿ. ಆ ರೀತಿ ನಾನು ಕೂಡ ಮಾಡಿದ್ದೀನಿ. ಜೊತೆಗೆ ಈಗ ಒಂದು ವರ್ಷದಿಂದ ನಾನು ಈ ಶೇರ್ ಮಾರ್ಕೆಟ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ತಾರೆ, ಹೇಗೆ ಆದಾಯ ಗಳಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾನೇ ಇದ್ದೆ. ನನ್ನ ಪರಿಚಯದವರು ಕೂಡ ಹೇಳಿದರು, ನೋಡು ನೀನು ಬರೀ ಮಾಡೋದಷ್ಟೇ ಅಲ್ಲ, ಅದರಲ್ಲಿ ಕನ್ಸಿಸ್ಟೆಂಟಾಗಿ ಲಾಭ ಗಳಿಸೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನೀನು ಸ್ವಲ್ಪ ಎಜುಕೇಷನ್ನ ಪಡೆದುಕೋ ಅಂತ ಹೇಳಿದರು. ನನ್ನ ಮನೆ ಹತ್ತಿರ ಇರೋ ಕೆಲವೊಂದು ಸಂಸ್ಥೆಗಳಲ್ಲಿ ಕೂಡ ನಾನು 1 ತಿಂಗಳು 1.5 ತಿಂಗಳು ಹೋಗಿ ಪಾಠಗಳನ್ನ ಕೇಳಿ ಪ್ರಯತ್ನ ಪಟ್ಟೆ. ಆದರೆ ಅಲ್ಲಿ ನನಗೆ ಯಾಕೋ ಏನೋ ಸಮರ್ಪಕ ಅನ್ನಿಸ್ಲಿಲ್ಲ. ಅಲ್ಲಿ ಒಂದು ಸಮಯ ಲಿಮಿಟೆಡ್ ಕೂಡ ಇರ್ತಿತ್ತು, ಜೊತೆಗೆ ಫೀಸ್ ಸ್ಟ್ರಕ್ಚರ್ ಕೂಡ ಜಾಸ್ತಿ ಇರ್ತಿತ್ತು. ಮೇಲಾಗಿ ಅವರು ಉಪಯೋಗ ಮಾಡುವಂಥ ಭಾಷೆ ಏನಿತ್ತಲ್ಲ, ಅದು ಇಂಗ್ಲೀಷು, ಹಿಂದಿ, ಬೇರೆ ಬೇರೆ ಭಾಷೆಗಳನ್ನ ಮಿಕ್ಸ್ ಮಾಡಿ ಮಾತಾಡ್ತಿದ್ರು. ನನಗೆ ಅಷ್ಟೊಂದು ಹೃದಯಕ್ಕೆ ಹತ್ತಿರವಾಗಿ ಅವು ಅರಿವಳಿಕೆ ಬರ್ತಾ ಇರಲಿಲ್ಲ. ಕೆಲವೊಬ್ಬರು ನನ್ನ ಸ್ನೇಹಿತರು ಇಲ್ಲಿ ಕಲ್ತು ಹೋದವರು ಕೂಡ ಹೇಳಿದರು, ಕೆಲವೊಂದು ವೀಡಿಯೋಗಳನ್ನ ಕೂಡ ನೋಡಪ್ಪ ಅಂತ ಹೇಳಿದರು. ಮನೋಜ್ ಸರ್ದು ಕೆಲವೊಂದು ಸುಮಾರಾಗಿ ವೀಡಿಯೋಗಳನ್ನ ನೋಡಿದೆ. ಅವರು ಪಾಠ ಕಲಿಸುವ ರೀತಿ, ಬಳಸುವ ಭಾಷೆ, ಮಾಧ್ಯಮ, ಉದಾಹರಣೆಗಳನ್ನ ಕೊಡೋದು, ಇನ್ಸ್ಟೆನ್ಸಸ್ಸು ತುಂಬ ಮನವರಿಕೆ ಉಂಟು ಮಾಡ್ತಾಯಿತ್ತು. ಹಾಗಾಗಿ ನನಗೂ ಕೂಡ ತುಂಬ ಖುಷಿಯಾಗಿ ಒಂದು ಸರಿ ನೋಡೇ ಬಿಡೋಣ ಅಂತ ಹೇಳಿ ಬಂದು ಭೇಟಿ ಮಾಡಿದೆ. ಇಲ್ಲಿ ಸ್ಟಾಫ್ಗಳನ್ನೆಲ್ಲ ಮಾತಾಡಿಸಿದೆ, ತುಂಬ ಹಚ್ಕೊಂಡು ಮಾತಾಡಿಸಿದ್ರು. ಹಾಗಾಗಿ ನನಗೆ ತುಂಬ ಮನವರಿಕೆ ಆಯಿತು. ನಾನು ಕಲಿಬೇಕು ಅಂದರೆ ಇಲ್ಲೇ ಕಲಿಬೇಕು ಅಂತ ಹೇಳಿ ಮನೆ ಹತ್ರ ಇರೋವಂಥ ಪಾಠಶಾಲೆಗಳನ್ನ ಬಿಟ್ಟು ಇಲ್ಲಿಗೆ ಬಂದೆ. ಈ 3 ದಿವಸ ಇಲ್ಲಿ ಟ್ರೈನಿಂಗ್ ಪಡ್ಕೊಂಡಿದ್ದೀನಿ. ಅದ್ಭುತವಾದ ಒಂದು ಪಯಣ ಕಣ್ರಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಮನೋಜ್ ಸರ್ ಇಷ್ಟೊಂದು ಹತ್ತಿರವಾಗಿ ಎಲ್ಲರೂ ಮನಸ್ಸು ಮುಟ್ಟುವಂತೆ ಈಗಿನ ವಸ್ತು ಪರಿಸ್ಥಿತಿಗೆ ತಕ್ಕಂತೆ ಏನು ಭಾಷೆಗಳನ್ನ ಉಪಯೋಗಿಸಿ ನಮಗೆ ಪಾಠಗಳನ್ನ ಹೇಳ್ಕೊಳ್ತಾ ತುಂಬ ಮನವರಿಕೆ ಆಗುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ನನಗಿನ್ನೂ ಹೊಸ್ತು, ಒಂದೊಂದು ಹೆಜ್ಜೆ ಇಡ್ತಾ ಇದ್ದೀನಿ. ಆದರೆ ಒಂದು ಸಖತ್ತಾಗಿ ಒಂದು ಧೈರ್ಯ ಇದೆ. ಎಸ್, ನಾನು ಇಲ್ಲಿ ಯಶಸ್ಸನ್ನು ಗಳಿಸಬಲ್ಲೆ, ನಾನು ಕೂಡ ಯಶಸ್ವಿ ಟ್ರೇಡರ್ ಆಗಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಮೂಡಿಸಿದ್ದಾರೆ. ಖಂಡಿತವಾಗಿಯೂ ನಮ್ಮ ಈ ಸಂಸ್ಥೆಗೆ ನನ್ನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಕಲ ಸಿಬ್ಬಂದಿಗಳಿಗೂ, ಮನೋಜ್ ಸರ್ ಅವ್ರಿಗೂ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಶಶಿಕಲಾ. ನಾನು ಆ್ಯಕ್ಚುಲಿ ಬೇರೆ ಬೇರೆ ಫೀಲ್ಡ್ಗಳಲ್ಲೆಲ್ಲ ಕೆಲಸ ಮಾಡಿ ಬಂದು ಅಲ್ಲಿ ಇಷ್ಟೆಲ್ಲ ನಾನು ಟ್ರೇಡಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಆಪರ್ಚುನಿಟಿ ಸಿಕ್ಕಿ ಈಗ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬಟ್ ಕಳ್ಕೊಂಡಿದ್ದು ಎಲ್ಲಿ ಅಂತ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರ ಈ ಅಕಾಡೆಮಿಗೆ ಒಂದು ಜಾಯಿನ್ ಆಗಿತ್ತು. ಆಮೇಲೆ ಹಾಗೆ ನೆಕ್ಸ್ಟ್ ಇನ್ ಫ್ಯೂಚರ್ ನಮ್ಮನ್ನ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಈ ಆಪರ್ಚುನಿಟಿನ ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಇಂಟೆನ್ಷನ್. ಆಮೇಲೆ ಜೊತೆಗೆ ಇದು ಹೌಸ್ ವೈಫ್ಸೇ ಆಗಲಿ, ರಿಟೈರ್ಮೆಂಟ್ ಅನ್ನೋದೇ ಇಲ್ಲದೆ ಇರೋದ್ರಿಂದ ಲೇಡೀಸ್ಗೆ ಎಷ್ಟೋ ರೀತಿಗಳಲ್ಲಿ ಬಹಳನೇ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳಿಗೆ ಇವಾಗ ಜಾಬ್ ಸೆಕ್ಯೂರಿಟಿ ಇಲ್ಲ, ಆಮೇಲೆ ಇದೆಲ್ಲ ಬೇರೆ ಬೇರೆ ಥರ ಜಾಬ್ಸ್ ಎಷ್ಟೇ ಓದಿದ್ರು ಕೂಡ ಅವ್ರಿಗೆ ಇದಿಲ್ಲದೆ ಇರೋದ್ರಿಂದ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳ್ಳೋದಕ್ಕೂ ಇದು ಬಹಳ ಉಪಯೋಗ ಆಗುತ್ತೆ ಟ್ರೇಡಿಂಗ್ ಇದ್ದರೆ. ಅಕಾಡೆಮಿಲಿ ಪ್ರತಿಯೊಂದು ರೀತಿಲೂ ನಮಗೆ ಬಹಳ ಸಪೋರ್ಟಿವ್ ಆಗಿ ಹೇಳ್ಕೊಡ್ತಾ ಇದ್ದಾರೆ ಕ್ಲಾಸಲ್ಲಿ. ಹಾಗೆ ಪ್ರಾಕ್ಟಿಕಲ್ಸ್ ಕ್ಲಾಸೂ ನಮಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ನಮ್ಮ ಮೇಲೆ ಡಿಪೆಂಡ್ ಆಗಿ ನಾವು ಕಲಿಯೋ ಅವಕಾಶನೂ ಸಿಕ್ಕೊಟ್ಟಿದ್ದಾರೆ. ನನ್ನ ಹೆಸರು KJ ಶಿವಣ್ಣ ಅಂದ್ಬಿಟ್ಟು. ನಮಗೆ ಒಂದು ಅನುಭವ ಆಯಿತು ಇಲ್ಲಿ. ಈಗ ನಾವು ಎಷ್ಟೇ ಇದಾಗಿರಲಿ, ಇಲ್ಲಿ ನಾವು ಏಜ್ನಲ್ಲಿ ಮತ್ತು ಡಿಗ್ರಿನಲ್ಲಿ ಎಷ್ಟೇ ಸರ್ಟಿಫಿಕೇಟ್ಗಳನ್ನು ನಾವು ಪಡ್ಕೊಬಂದಿದ್ದೀವಿ. ಆದರೆ ಮಾರ್ಕೆಟಿಗೆ ಬಂದಾಗ
ಇಲ್ಲಿ ನಾವಿನ್ನೂ ಕೂಡ ಹೇಗೆ LKG ಮಕ್ಕಳು ಮತ್ತು UKG ಮಕ್ಕಳು ಇದ್ದಾರೋ ಆ ರೀತಿ ನಾವಿದ್ದೀವಿ. ಆದ್ದರಿಂದ ಈ 3 ದಿನದ ಒಂದು ಕಾರ್ಯಾಗಾರದಲ್ಲಿ ಶ್ರೀ ಮನೋಜ್ ಸರ್ ಅವರ ಒಂದು ನಾಯಕತ್ವದಲ್ಲಿ ಭಾಳ ಉತ್ತಮವಾದ ಕಾರ್ಯಕ್ರಮ ಮೂಡಿಬಂದಿದೆ. ಯಾಕೆಂದರೆ ನಮಗೆ ಒಂದು ಫಂಡಮೆಂಟಲ್ಲು, ಇನ್ನೊಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗು, ಕ್ಯಾಂಡಲ್ ಬಗ್ಗೆ, ಜೊತೆಗೆ ಆಪ್ಷನ್ ಬಗ್ಗೆ, ಇದ್ರ ಬಗ್ಗೆ ನಮಗೆಲ್ಲ ತುಂಬ ಮಾಹಿತಿಗಳಿರಲಿಲ್ಲ. ಜೊತೆಗೆ ಈಗ ನಮಗೆ ಮನಸ್ಸಿಗೆ ಏನು ನೋವಾಗ್ತದೆ ಅಂದರೆ, ನಮ್ಗೆ ಇದೇ ವಿಷಯ ಒಂದು 20 ವರ್ಷ 30 ವರ್ಷ ಹಿಂದೆ ಗೊತ್ತಿದ್ದರೆ ನಮಗೆ ಭಾಳ ಅನುಕೂಲ ಆಗ್ತಾಯಿತ್ತು. ಆದರೆ ಇದು ನಮಗೆ ಬಂದಿರೋದು ತುಂಬ ಲೇಟ್ ಆದರೂ ಪರವಾಗಿಲ್ಲ. ಆದರೆ ಇಂಥ ಒಂದು ವಿಷಯವನ್ನು ತೆಗೆದುಕೊಂಡು ನಮ್ಮ ಶ್ರೀಯುತ ಮನೋಜ್ ಕುಮಾರ್ ಅವರು, ನಾನು ನೋಡ್ದಂಗೆ ಇದು ನಮಗೆಲ್ಲೂ ಈ ವಿಷಯನೇ ಗೊತ್ತಿಲ್ಲ, ಮಾರ್ಕೆಟ್ ಬಗ್ಗೆ ಇದ್ರ ಬಗ್ಗೆ ಎಲ್ಲೋದ್ರೂ ನಮಗೆ ಇದ್ರ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಆದರೆ ಇಷ್ಟು ಲಕ್ಷ ಇದೆ ನಮಗೂ ಗೊತ್ತಿತ್ತು. ಏನು ಗೊತ್ತಾ, ಈ ರಾಜಕಾರಣಿಗಳು ನೋಡಿ ನೀವೆಲ್ಲೇ ಅವರ ಒಂದು ಎಲೆಕ್ಷನ್ ಟೈಮಲ್ಲಿ ಡಿಕ್ಲೇರ್ ಮಾಡ್ತಾರೆ, ಇಷ್ಟು ಶೇರ್ ಇದೆ, ಇಷ್ಟು ಬಾಂಡ್ ಇದೆ ಏನಂತ. ಅದು ಹೇಳಿದಾಗ ನಾವು ಕೇಳಿದ್ರೆ ಸುಮ್ಮನೆ ಇದ್ಬಿಡ್ತೀವಿ, ಸೈಡ್ ಬಿಟ್ಬಿಡ್ತಿದ್ವಿ. ಗೊತ್ತೇ ಇಲ್ಲ ನಮಗೆ ಶೇರ್ ಬೆಲೆ, ಗೊತ್ತೇ ಇಲ್ಲ. ಈ ಶೇರ್ದು ಏನಾಗ್ತಾಯಿದೆ ಅಂದರೆ, ಒಂಥರ ಚಿನ್ನದು ಮೊಟ್ಟೆ ಇರ್ತದಲ್ಲ ಕೋಳಿ, ಆ ಥರ ಒಂದು ಅಕ್ಷಯ ಪಾತ್ರ ಇದ್ದಂಗೆ. ಇದ್ರ ಬಗ್ಗೆ ನಮ್ಗೆ ಇಲ್ಲಿವರೆಗೂ ಯಾವ ವಿಷಯ ಏನೂ ಗೊತ್ತಿರಲಿಲ್ಲ. ಆದರೆ ಇವತ್ತು ನಮ್ಮ ಮನೋಜ್ ಕುಮಾರ್ ಅವರು ನಮಗೆ ಯೂಟ್ಯೂಬಲ್ಲಿ ನೋಡಿದೆ, ಒಂದು 3 ತಿಂಗಳಿಂದ ಗೊತ್ತಾಗಿತ್ತು. 3 ತಿಂಗಳಿಂದ ಆಲ್ರೆಡಿ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೀನಿ, ಸ್ವಲ್ಪ ರೆಡ್ಡಲ್ಲೇ ಇದ್ದೀನಿ, ಇದ್ರೂ ಪರವಾಗಿಲ್ಲ. ಅವರು ಮನೋಜ್ ಕುಮಾರ್ ಅವರು ಭಾಳ ಉತ್ತಮವಾಗಿ ಯೂಟ್ಯೂಬಲ್ಲಿ ನೋಡಿದಾಗ ಅವರ ಒಂದು ಮಾತುಚಾತುರ್ಯ ಮತ್ತು ಮಾತಿನಲ್ಲಿರ್ತಕ್ಕಂಥ, ಅದು ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ಪ್ರತಿ ಜಿಲ್ಲೆಯಲ್ಲೂ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾನು ಎಲ್ಲರ ಪರ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೇ ರೀತಿ ಅವರ ಒಂದು ಭವಿಷ್ಯ ರಾಜ್ಯದ ಉದ್ದಗಲಕ್ಕೆಲ್ಲ ರಾಷ್ಟ್ರದಲ್ಲಿ ಕೂಡ ಅವರ ಹೆಸರು ಕೀರ್ತಿ ಪಟಕ್ಕೆ ಹಾರಿಸ್ಲಿ. ಜೊತೆಗೆ ಅವರಿಗೆ ಒಳ್ಳೆಯದಾಗಲಿ. ಈ TD ಅಕಾಡೆಮಿ ಆಕಾಶತೆತ್ತರಕ್ಕೆ ಬೆಳೀಲಿ. ಈಗ ಇವೆಲ್ಲ ನಾವೇನಾಗಿದ್ದೀವಿ ಅಂದರೆ, ನಾವೆಲ್ಲ ಬಾವಿನಲ್ಲಿ ಮತ್ತು ಕೆರೆಗಳಲ್ಲಿ ಈಜಾಡ್ತಾಯಿದ್ವಿ, ತಂದು ಸಮುದ್ರಕ್ಕೆ ಬಿಟ್ಟಿದ್ದಾರೆ. ಸಮುದ್ರ ಉದ್ದ ಆಳ ನಮ್ಗೆ ಏನು ಗೊತ್ತಿಲ್ಲ ಅಂತ ಇದರಲ್ಲಿ ನಾವು ಈಜಕ್ಕೆ ಬಂದಿದ್ದೀವಿ. ಇದರಲ್ಲಿ ನಾವು ಯಶಸ್ವಿ ಆಗ್ತೀವಿ ಇವರ ನಾಯಕತ್ವದಲ್ಲಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನನ್ನ ಹೆಸರು ರಮೇಶ್ ನಾಯಕ್ ಅಂತೇಳಿ ಕೋಲಾರದಿಂದ ಬಂದಿದ್ದೀನಿ. ಇಲ್ಲಿ ನಾನು ಬಂದ ಮುಂಚೆ ನಾನು ಯೂಟ್ಯೂಬಲ್ಲಿ ನೋಡಿ ಮನೋಜ್ ಸರ್ ಮೇಲೆಗೆ ಇನ್ಫ್ಲುಯೆನ್ಸ್ ಆಗಿ ಈ ಕ್ಲಾಸ್ ಕೇಳಲೇಬೇಕಂತ ಹೇಳ್ಬಿಟ್ಟು ಸುಮಾರು 1 ತಿಂಗಳಿಂದ ಬರಬೇಕು ಅಂದ್ಕೊಂಡಿದ್ದೆ. ನನಗೆ ಈಗ ಒಣಗೊಂಡಿತ್ತು. ಒಳ್ಳೆ ಸಮಯದಲ್ಲಿ ಬಂದಿದ್ದೀನಿ, ಒಳ್ಳೆ ಕ್ಲಾಸನ್ನು ಕೇಳಿದ್ದೀನಿ. ಇಲ್ಲಿ ಕೊಟ್ಟಂಥ ಎಲ್ಲ ಒಂದು ಟೀಚರ್ಗಳಿಗೆ ಹಾಗೂ ಮನೋಜ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನಮ್ಮ ಫ್ಯೂಚರ್ ಇನ್ನೂ ಮುಂದುವರಿಬೇಕು. ಆ ಮುಂದುವರಿಯೋಕ್ಕೆ ಒಳ್ಳೆ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ. ಇದನ್ನು ನಾನು ಆಳವಾಗಿ ಎಳೆದು ತುಂಬ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ ಕ್ಲಾಸ್ಗೆ. ಇನ್ನೊಂದು ಆ್ಯಡ್ ಮಾಡಬೇಕು ಇದಕ್ಕೆ. ಟಿಡಿಯಿಂದ ಏನು ಹಾಸ್ಪಿಟಾಲಿಟಿ ನೀವು ಕೊಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಬಂದಿದ ತಕ್ಷಣ ವಿತ್ ಬುಕ್ಲೆಟ್, ಅದ್ರ ಜೊತೆಗೆ ಇಲ್ಲಿ ಎನ್ವೈರನ್ಮೆಂಟ್ ಏನು ಕೊಡ್ತಾ ಇದ್ದೀರಾ, ಇಟ್ಸ್ ಲೈಕ್ ಎ ಕಾರ್ಪೊರೇಟ್ ಫೀಲ್. ನಾರ್ಮಲಿ ಹೋಗಬೇಕು ಅಂತಂದರೆ, ನಾವೆಲ್ಲೇ ಒಂದು ಎಜುಕೇಷನ್ ಬೋರ್ಡ್ಗೆ ಹೋಗ್ತೀವಿ ಅಂತ ನಂಗೆ ನಾರ್ಮಲ್ ಕ್ಲಾಸ್ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಅಷ್ಟು ಅಟ್ಮಾಸ್ಫಿಯರ್ ಒಳ್ಳೇದಿರೋದಿಲ್ಲ. ನಾರ್ಮಲಿ ಒಂದು ವಾಟರ್ ಬಾಟಲ್ ಆಗಲಿ ಇದಾಗಲಿ ಆ ಥರ ಫೆಸಿಲಿಟೀಸ್ ಇರೋದಿಲ್ಲ. ಇಲ್ಲಿ ಬರ್ತಾನೆ ನಮಗೆ ಆ ವೆಲ್ಕಮ್ ಕಿಟ್, ಅದ್ರ ಜೊತೆಗೆ ಇಲ್ಲಿ ಸ್ಟಡಿ ಅಡ್ಮಿಷನ್ಸ್ಗೆ ಏನು ನಾವು ಇದು ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ವಾಟರ್ ಬಾಟಲ್ಸ್ ಏನು ನೀವು ಕೊಡ್ತೀರಾ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಜುಕೇಷನ್ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ನೀವು ಏನೇನು ಹೇಳ್ಕೊಡ್ತಾ ಇದ್ದೀರಾ, ಯಾರು ಹೆಸಿಟೇಟ್ ಮಾಡ್ಕೊಳ್ದೆ ನಮ್ಮ ಡೌಟ್ಸ್ಗಳನ್ನ ಪದೇ ನಾವು ಕೇಳೋ ಕ್ವಶನ್ಸ್ಗಳನ್ನ ಕ್ಲಿಯರ್ ಮಾಡಿದ್ರು. ಮೇನ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ನಾನು ಒಂದು ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಐ ಆಮ್ ಎ ಕಸ್ಟಮರ್ ಕೇರ್ ಮ್ಯಾನೇಜರ್ ಫಾರ್ ಕಿಯಾ ಇಂಡಿಯಾ. ಸೊ ನಾನು ಅದು ಪ್ರತಿಯೊಂದು ಈಗ ನಾನು ಹೇಗೆ ಕಸ್ಟಮರ್ ಕೇರ್ ಮ್ಯಾನೇಜರ್ ನಂದು ಹಾಸ್ಪಿಟಾಲಿಟಿ ನಾನು ಹೇಗೆ ನೋಡ್ತೀನಿ, ಸೊ ಸೇಮ್ ಹಾಸ್ಪಿಟಾಲಿಟಿ ನಾನು ಇಲ್ಲಿ ಫೀಲ್ ಮಾಡಿದೆ. ಎಲ್ಲರೂ ಒಂದೊಂದು ಡೌಟ್ಸ್ನ ನಾವು ಕ್ಲಿಯರ್ ಮಾಡಬೇಕಾದ್ರೆ ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿಲ್ಲ. ಯಾಕಂದರೆ ಬಿಗಿನರ್ಸ್ ಇರೋದ್ರಿಂದ ಒಂದೊಂದು ಡೌಟ್ಸು ಅವ್ರಿಗೆ ಹೇಗೆ ಅಂತಂದರೆ ಮೈನ್ಯೂಟ್, ಅಂದರೆ ಮೈಕ್ರೋ ಮೈನ್ಯೂಟ್ ಆಗಿರುತ್ತೆ ಅವ್ರವ್ರದ್ದು ಡೌಟ್ಸು, ಏನು ಬೇಸಿಕ್ಸ್ ಇರೋದಿಲ್ಲ. ಈಗ ನೀವೆಲ್ಲ ಕಲ್ತಿರೋರು ವೆಲ್ ಎಜುಕೇಟೆಡ್ಸ್ ಆನ್ ದಿಸ್, ನಾವೇನು ಕಲಿದೇ ಇರೋದು ನಿಮಗೆ ಕ್ವಶನ್ಸ್ ಜಾಸ್ತಿ ಆಗುತ್ತೆ ನಮ್ಮ ಕ್ವಶನ್ಸ್. ಬಟ್ ಆ ಕ್ವಶನ್ಸ್ಗೆ ಯಾರೂ ಹೆಸಿಟೇಟ್ ಆಗಲಿಲ್ಲ. ಇನ್ಫ್ಯಾಕ್ಟ್ ಆ ಸರು ತುಂಬ ನಾವು ಬರೋಕ್ಕಿಂತ ಮುಂಚೆ ನಮಗೆ ತುಂಬ ಚೆನ್ನಾಗಿ ಪೇಷನ್ಸ್ ಆಗಿ ಹೇಳ್ಕೊಟ್ರು ಅದನ್ನು. ಥ್ಯಾಂಕ್ ಯು ಟಿಡಿ. ಪ್ರೋತ್ಸಾಹಿಸಬೇಕು. ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ, ಹೇಳ್ಬೋದು ಮಾರ್ವಾಡೀಸು ಗುಜರಾತೀಸ್ ಹೇಗಿರ್ತಾರೆ ಏನು ಅಂತ ಹೇಳ್ಬೋದು. ಬಟ್ ನಮ್ಮ ತಿಳಿ ಉದ್ದೇಶ ಏನಂತಂದ್ರೆ ಕರ್ನಾಟಕದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಅಲೆನ ಎಬ್ಬಿಸ್ಬೇಕು. ಅದರಿಂದ ಒಂದು 4 ಜನಕ್ಕೆ
ಒಂದು ಅವೇರ್ನೆಸ್ ಮೂಡಿಸಿದ್ರೆ ಅವ್ರು ಸಹ ಸ್ಟಾಕ್ ಮಾರ್ಕೆಟ್ ಬರ್ತಾರೆ ಅನ್ನೋದು ನಮ್ಮ ಇಡೀ ಉದ್ದೇಶ. ಎಕ್ಸಾಕ್ಟ್ಲಿ ನಿಮ್ಮ ಅವೇರ್ನೆಸ್ ಏನಿದೆ, ನೀವು ಅವೇರ್ನೆಸ್ ಏನು ಕೊಡ್ತಾ ಇದ್ದೀರಾ ಅದು ಇನ್ನೂ ಸ್ಪ್ರೆಡ್ ಆಗಲಿ ಅದೇ ಥರ. ಯಾಕಂದರೆ ಈಗ ಇಲ್ಲಿ ಆಲ್ಮೋಸ್ಟ್ ಬಂದಿರೋರು ಯಾರಿಗೂ ಅಷ್ಟು ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಇರೋದಿಲ್ಲ. ಈಗ ನಾವು ಯಾವುದೇ ಚಾನಲಲ್ಲಿ ನೋಡ್ತೀವಿ, ಇವಾಗ ನಾನು ಇದಕ್ಕೆ ಮುಂಚೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡ್ತಿದ್ದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಎಲ್ಲೂ ಈಗ ಪರ್ಟಿಕ್ಯುಲರ್ ವರ್ಡ್ಸ್ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ನಾವು ಎಷ್ಟೇ ಇಂಗ್ಲೀಷ್ನ ಕಲ್ತಿದ್ರು ಬೀಂಗ್ ಎ ಕನ್ನಡಿಗ ನಮ್ಗೆ ಆ ವರ್ಡ್ಗಳು ಅರ್ಥ ಆಗಲ್ಲ. ಹೇಗಂದರೆ ಇದೊಂಥರ ಲಾ ವರ್ಡ್ಸ್ ಇದ್ದಂಗೆ. ಲಾ ವರ್ಡ್ಸ್ ಅಂತಂದರೆ ಇವಾಗ ನಾವು ನಾರ್ಮಲ್ ಇಂಗ್ಲೀಷ್ ಮಾತಾಡ್ತೀವಿ, ಹೇಗೆ ನೀವು ಕೋರ್ಟ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳಕ್ಕಾಗಲ್ಲ ಹಾಗೆ ಈ ಲ್ಯಾಂಗ್ವೇಜು. ಬಟ್ ಆದರೆ ಪ್ರತಿಯೊಂದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ಇಟ್ಸ್ ವೆಲ್ ಅಪ್ರಿಷಿಯೇಟ್. 99% ಎಕ್ಸ್ಪೆಕ್ಟೇಷನ್ ನೀವು ರೀಚ್ ಆಗ್ತಾ ಇದ್ದೀರಾ. ದಟ್ ಈಸ್ ಎಕ್ಸಲೆಂಟ್. ಆ್ಯಕ್ಚುಲಿ ಯಾವುದೇ ಒಂದು ವಸ್ತು, ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಸರ್. ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದು ನಾಟ್ ಸೋ ಈಸಿ. ಬಿಕಾಸ್ ನಮ್ಮ ಅಪೋಸಿಟ್ ನಿಂತಿದ್ದಾರೆ, ಅವ್ರು ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಬಟ್ ಯು ಆರ್ ರೀಚಿಂಗ್ ಆಲ್ಮೋಸ್ಟ್ 99%. ಎಸ್ ಆ್ಯಂಡ್ ಆಲ್ಸೋ ಸರ್, ಹೊರಗಡೆಯಿಂದ ಬರ್ಬೇಕಾದ್ರೆ ಇದ್ದಿದ್ದ ವ್ಯೂ ಈಗ ಹೋಗ್ಬೇಕಾದ್ರೆ ಇರೋದ ವ್ಯೂ ಭಾಳ ಡಿಫ್ರೆನ್ಸ್ ಇದೆ ಸರ್. ಎಸ್, ಇದು ನಾವು ಇಷ್ಟೇ ಜನಕ್ಕೆ ನಿಲ್ಲಬಾರ್ದು. ನಾನು ಈಗಾಗಲೇ ಆಲ್ರೆಡಿ ಹೇಳಿದ್ದೀನಿ, ಇದು ನಮ್ಮ ಕರ್ನಾಟಕದ ಜನತೆಗೆ, ರಾಷ್ಟ್ರಕ್ಕೆ ಅವ್ರ ಕೀರ್ತಿ ಬೆಳಗಬೇಕು. ಜೊತೆಗೆ ಎಲ್ಲ ಮನೆ ಮನೆಗೂ ಒಂಥರ ಏನು ಹಬ್ಬ ಆಚರಿಸ್ತಾ ಇದ್ದಾರೆ ಎಲ್ಲ ಕಡೆನೂ ಮುಟ್ಟಬೇಕು. ಯಾಕೆಂದರೆ ಶೇರ್ ಮಾರ್ಕೆಟ್ ಇದ್ದರೆ ಯಾರಿಗೂ ಗೊತ್ತಿಲ್ಲ. ಈಗ ಹೇಳಿದ್ದಾರೆ ದೇಶದಲ್ಲಿ ಎಷ್ಟಿರೋದು 4% ನಾವು ಇದ್ರ ಬಗ್ಗೆ ಅಷ್ಟೇ ಶ್ರೀಮಂತರಿರೋದು, ಅಷ್ಟೇ ಶೇರ್ ಗೊತ್ತಿರೋದು ಅಂತ. ಅದರಿಂದ ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಅಂದರೆ ಯಾರಿಗೂ ಅದ್ರ ಬಗ್ಗೆ ಅರಿವು ಇಲ್ಲ, ಏನಿಲ್ಲ. ಅರಿವು ಮೂಡಿಸೋರು ಯಾರೂ ಇರಲಿಲ್ಲ. ಆದರೆ ಒಂದು ಅರಿವು ಮೂಡಿಸುವಂಥ ವ್ಯಕ್ತಿ ಬಂದಿದ್ದಾರೆ ಅಂದರೆ ಶ್ರೀಯುತ ಸನ್ಮಾನ್ಯ ಮನೋಜ್ ಕುಮಾರ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವರು ಏನೇನೋ ಒಂದು ಜನಸೇವೆಗಳು ಮಾಡಬೇಕು ಅಂದ್ಕೊಂಡು ಏನೋ ಉದ್ದೇಶ ಇಟ್ಕೊಂಡು, ಹೇಗೆ ಕೆಲವರು ಎಲ್ಲ ಏನು ಮಾಡ್ತಾರೆ, ದುಡ್ಡು ಬರೋ ವಿಷಯಗಳಂದಾಗ ಸ್ವಲ್ಪ ಮುಚ್ಚಿಡೋದೇ ಜಾಸ್ತಿ. ಸರಿ, ನನ್ನ ಸಮಾನಕ್ಕೆ ಇವರು ಬೆಳೆದು ಬಿಡ್ತಾರೇನೋ, ನನ್ನ ಸಮಾನಕ್ಕೆ ಇವರು ಬಂದುಬಿಡ್ತಾರೆ. ಆದರೆ ಅದನ್ನು ಬಿಚ್ಚಿ ಮನಬಿಚ್ಚಿ ಇಲ್ಲ ನಾನೊಬ್ಬನೇ ಬದುಕಿದ್ರೆ ಏನೂ ಇಲ್ಲ. ಯಾಕಂದರೆ ಮನುಷ್ಯ ಹೊತ್ಕೊಂಡು ಹೋಗುವಂಥದ್ದು ಏನೂ ಇರಲ್ಲ. ಒಂದು ಅಲೆಕ್ಸಾಂಡರ್, ಒಂದು ಕತೆ ಹೇಳ್ಬಿಡ್ತೀನಿ ಸಣ್ಣದಾಗಿ. ಅಲೆಕ್ಸಾಂಡರ್ ಇಡೀ ಪ್ರಪಂಚನೇ ಗೆದ್ದ. ಆದರೆ ಹೋಗಬೇಕಾದ್ರೆ ಕೈಗಳನ್ನು ಹೊರಗಡೆ ಹಾಕ್ಕೊಂಡು ಹೋಗ್ತಿದ್ದಂತೆ. ಯಾಕೆಂದರೆ ಬರಬೇಕಾದ್ರೂ ಬರೀ ಕೈನಲ್ಲೇ ಬಂದಿದ್ದೆ, ಹೋಗ್ಬೇಕಾದ್ರೂ ಬರೀ ಕೈನಲ್ಲೇ ಹೋಗಿದೆ. ಆದರೆ ಭಾಳ ಉತ್ತಮವಾಗಿ, ಯಾಕೆಂದರೆ ಅವರು ಮನಸ್ಸು ಭಾಳ ಯಾವುದೇ ಮುಚ್ಚಿಟ್ಕೊಂಡಿಲ್ಲ. ನಾನೇನು ಮಾಡ್ತಾಯಿದ್ದೀನಿ, ನಾನು ಸಂಪಾದನೆ ಮಾಡ್ತೀನಿ, ಅದು ಎಲ್ಲರೂ ಜನಗಳು ಮುಟ್ಟಬೇಕು. ಈ ಜನಗಳು ಮುಟ್ಟಿದಾಗ ಫಂಡಮೆಂಟಲಲ್ಲಿ ಬಂದಿದೆ. ಯಾಕೆಂದರೆ ನಾವಿಲ್ಲಿ ಗ್ರೋತ್ ಆದಾಗ ಒಬ್ಬರಿದ್ದರು ಇಬ್ಬರಾದಾಗ 4 ಜನ ಆದಾಗ ನಮಗೆಲ್ಲರಿಗೂ ಸ್ಯಾಲ್ರಿ ಬಂದಾಗ ಅದು ದೇಶಕ್ಕೆ ಹೋದಾಗ ಇನ್ಕಮ್ ಅನ್ನೋದು, ಆದಾಯ ಅನ್ನೋದು ಹೋದಾಗ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಆಗ ನಮ್ಮ ದೇಶ ಇಡೀ ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ಬರುತ್ತೆ ಅನ್ನೋದು ನಮ್ಮ ಉದ್ದೇಶ. ಅದು ಬರಬೇಕು, ಅದು ಟಿ ಡಿ ಅಕಾಡೆಮಿ ಕಡೆಯಿಂದ ಆಗಬೇಕು ಅನ್ನೋದನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸೊ ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ ಹಾಗೂ ಇದೇನು ಟಿ ಡಿ ಸಂಸ್ಥೆ ಬಗ್ಗೆ ನೀವು ಇಟ್ಕೊಂಡಿರೋ ಅಭಿಮಾನ ಹಿಂಗೆ ಇರಲಿ. ಟಿ ಡಿ ಸಂಸ್ಥೆ ಗುರಿ ಒಂದೇ. ಸೊ ಎಲ್ಲರೂ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು. ಯಾಕಂದರೆ ಎಲ್ಲೋ ಹಳ್ಳಿಯಲ್ಲಿ ಇರ್ತಾರೆ, ಶೇರ್ ಮಾರ್ಕೆಟ್ ಅಂದರೆ ಎದುರ್ಕೊಳ್ತಾರೆ. ಸೊ ಹಳ್ಳಿಯಲ್ಲಿರೋರಿಗೆ ಏನು ಗೊತ್ತಿರುತ್ತೆ, ಮ್ಯಾಕ್ಸಿಮಮ್ FD ಇಡ್ತಾರೆ, ಇಲ್ಲ ಚೀಟಿ ಹಾಕ್ತಾರೆ, ಪಿಗ್ನಿ ಏನೇನೋ ಕಟ್ತಾರೆ. ಸೊ ಅಷ್ಟೇ ಗೊತ್ತಿರೋದು ಅವ್ರಿಗೆ. ಅದು ಬಿಟ್ಟರೆ ಪೋಸ್ಟ್ ಆಫೀಸಲ್ಲಿ ದುಡ್ಡು ಇಡ್ತಾರೆ. ಅದು ಬಿಟ್ಟು ಬೇರೆ ಇದೊಂದು ಅದಕ್ಕಿಂತ ಸೇಫ್ ಇದೆ ಇದು ಅಂತ ಗೊತ್ತಿಲ್ಲ. ಸೊ ಇದು ಎಷ್ಟು ಸೇಫ್ ಆಗಿದೆ ಅಂದರೆ, ಸೊ ನಿಮ್ಮ ಡೆಫಿನೆಟ್ಲಿ ಇದ್ರ ವಾಲಿಟಿಲಿಟಿ ಇದೆ. ಇವತ್ತು ಯಾರೋ ಒಬ್ರು ಕಮೆಂಟ್ ಹಾಕಿರಿ ಯೂಟ್ಯೂಬಲ್ಲಿ, ರಿಯಲ್ ಎಸ್ಟೇಟ್ ಆದರೆ ನಾವು ಮನೆ ಕಟ್ಕೋಬೋದು, ಯಾವತ್ತೂ ರಿಯಲ್ ಎಸ್ಟೇಟ್ ಕಮ್ಮಿ ಆಗಲ್ಲ, ಗೋಲ್ಡ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಶೇರ್ ಮಾರ್ಕೆಟು ನಿಜವಾಗ್ಲೂ ಅವಾಗವಾಗ ಬೀಳೋದು ಎದೊಳೋದು ಸಹಜ. ಬಟ್ ಇದರ ಒಂದು ಲಾಂಗ್ ಟರ್ಮ್ ಇದು ಹೆಂಗೆ ಬಿಹೇವ್ ಮಾಡುತ್ತೆ ಅಂದರೆ, ಬೇರೆ ಫೀಲ್ಡಲ್ಲಿ ವಾಲಿಟಿಲಿಟಿ ಕಮ್ಮಿ ಇರುತ್ತೆ, ಬಟ್ ಗ್ರೋತು ಕಡಿಮೆ ಇರುತ್ತೆ. ಬಟ್ ಈ ಫೀಲ್ಡಲ್ಲಿ ವಾಲಿಟಿಲಿಟಿ ಅಂದರೆ ಒಂದು ಮೂಮೆಂಟು, ಸಿಕ್ಕಾಪಟ್ಟೆ ಅಗ್ರೆಸಿವ್ ಮೂಮೆಂಟ್ ಆಗುತ್ತೆ. ಅದು ಸಡನ್ನಾಗಿ ಬಿದೋಗ್ಬೋದು, ಶೇರ್ ಮಾರ್ಕೆಟು ಬಿದೋಗ್ಬೋದು. ಬಟ್ ಎಷ್ಟು ಬಿದ್ದಿದೆಯೋ ಅದ್ರ ಡಬಲ್ ರಿಕವರ್ ಆಗುತ್ತೆ ಆ ಥರ. ಯಾಕಂದರೆ ನಮ್ಮ ದೇಶದ ಎಕನಾಮಿ ನಿಂತಿರೋದೇ ಈ ಶೇರ್ ಮಾರ್ಕೆಟು, ಈ ಕಂಪನಿಗಳ ಮೇಲೆ. ಈ ಕಂಪನಿಗಳು ಎಷ್ಟೇ ಕುಸಿತ ಕಂಡ್ರೂ ಸಹ ಮತ್ತೆ ಜಿಗಿತ ಕಂಡೇ ಕಳುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಮೆರಿಕನೇ ನೋಡಿ, ಎಷ್ಟು ಮುಂದೆ ಇದ್ದಾರೆ ಅಮೆರಿಕದವರು, ಚೈನಾದವರು. ಅವರೆಲ್ಲ ಶೇರ್ ಮಾರ್ಕೆಟಲ್ಲಿ 50-60% ಜನ ಹೂಡಿಕೆ ಮಾಡ್ತಾರೆ ಅಮೆರಿಕದಲ್ಲಿ. ನಮ್ಮ ದೇಶದಲ್ಲಿ ಬರೀ 4% ಜನ. ಸೊ ನಮ್ಮ ದೇಶ ಹಂಗೆ ಹಿಂಗೆ ಏನೇನೋ ಹೇಳೋ ಬದಲು ಅಟ್ಲೀಸ್ಟ್ ನಮ್ಮ ದೇಶಕ್ಕೆ ಒಂದು ಇಂಡೈರೆಕ್ಟ್ ವೇಯಲ್ಲಿ ಕೊಡುಗೆ ಅಂದರೆ ಹೂಡಿಕೆ. ನಮ್ಮ ದೇಶದ ಮೇಲೆ ಹೂಡಿಕೆ ಮಾಡೋದು ಶೇರ್ಸು. ಸೊ ನಮ್ಮ ದೇಶದ ಬಗ್ಗೆ ಯಾರಿಗೆ ಒಂದು ಅಭಿಮಾನ ಆಗಲಿ, ನಮ್ಮ ದೇಶ ಬೆಳಿಬೇಕು ಅಂತ ಆಸೆ ಇದೆಯೋ, ಇದು ಒನ್ ಆಫ್ ದ ಚಾನಲ್ ಶೇರ್ ಮಾರ್ಕೆಟ್. ಈ ಚಾನಲ್ನ ಸದುಪಯೋಗ ಪಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬಂದಿರೋ ನಮ್ಮ ಏನು ಸ್ಟೂಡೆಂಟ್ಗಳು ಎಲ್ಲರೂ ಒಬ್ರಿಗೊಬ್ರು ಇಂಟ್ರಾಕ್ಷನ್, ಈ ಬ್ಯಾಚಲ್ಲಿ ಇವಂದು ಇಷ್ಟು ಕಡಿಮೆ ಸ್ಟ್ರೆಂತ್ ಇದ್ರೂ ಆ ಇಂಟ್ರಾಕ್ಷನ್ನು ಆಗಲಿ ಇದನ್ನು ಬೆಳೆಸ್ಕೊಳ್ಳಿ. ಯಾಕಂದರೆ ಬಂದು ಸಂಕೋಚ ಪಟ್ಕೋಬೇಡಿ, ಎಷ್ಟೇ ಪ್ರಶ್ನೆಗಳಿದ್ರು ಕೇಳಿ. ಯಾಕಂದರೆ ನಾವು ಈ ಬ್ರಾಂಚಲ್ಲಿ 27 ಜನ ಎಂಪ್ಲಾಯೀಸ್ ಇಟ್ಟಿದ್ದೀವಿ. ಬೇರೆ ಕಡೆ ನೀವು ಹೋದರೆ 2 ಇರ್ತಾರೆ ಟ್ರೈನರ್ಸು,
ಅವರಿಬ್ಬರೇ ಎಲ್ಲನೂ ನೋಡ್ಕೋತಾರೆ. ಬಟ್ ನಮ್ಮದು ಈ ಮಟ್ಟಕ್ಕೆ ಬೆಳೆಸಿರೋದೇ ನೀವು. ಆ್ಯಂಡ್ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಕೊಡೋಕ್ಕೆ ಕಾರಣವೂ ನೀವೇ ಈ ಸಂಸ್ಥೆನ ಈ ಹೈಟೆಕ್ ಮಾಡೋದಕ್ಕೆ ಸಾಧ್ಯತೆಗಳು ಎಲ್ಲ ನಿಮ್ಮ ಕಡೆಯಿಂದನೇ. ಸೊ ನೀವೇನು ಇವತ್ತು ಎಷ್ಟೋ ಜನ ಕಮೆಂಟ್ ಆಗ್ತಾರೆ ಹಂಗೆ ಹಿಂಗೆ ದುಡ್ಡು ಮಾಡ್ತಾರೆ ಸರ್ ಅಂತ. ನಾನು ಏನೇ ಮಾಡಿದ್ರೂ ಸಹ ಇನ್ನೊಂದು 4 ಬ್ರ್ಯಾಂಚ್ ಎಕ್ಸ್ಟ್ರಾ ಓಪನ್ ಆಗುತ್ತೆ. ಕೋಲಾರಲ್ಲಿ ಒಂದು ಬ್ರಾಂಚ್ ಬರುತ್ತೆ. ಯಾವಾಗ ನಾವು ಬೆಳೆದಿಲ್ಲ ಅಂದರೆ ಕೋಲಾರಲ್ಲಿ ಹೆಂಗೆ ಬ್ರಾಂಚ್ ಓಪನ್ ಮಾಡೋ, ನೀವೇ ಯೋಚನೆ ಮಾಡಿ. ಸೊ ನಮ್ಮನ್ನು ವಾಟ್ ಎವರ್ ಬೆಳೆಸೋದಕ್ಕಾಗಲಿ ಈ ಸ್ಟಡಿ ಬಗ್ಗೆ ಒಂದು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಸ್ಟಾಕ್ ಮಾರ್ಕೆಟ್ ನಾಲೆಜ್ ನೀವು ಸಹ 4 ಜನಕ್ಕೆ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ, ಆದಷ್ಟು ಬೇಗ ಕೋಟ್ಯಾಧಿಪತಿ ಆಗಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.